ಎಕ್ಸ್ಟ್ರಾ ನಾವು ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಅಂದರೆ ಡಯಟಲ್ಲಿ ಎಕ್ಸ್ಟ್ರಾ ಕ್ಯಾಲೋರೀಸ್ ಯಾವಾಗ ಬರುತ್ತೆ ಅಂದರೆ ಈ ಆಲ್ಕೋಹಾಲ್ ಇರ್ಬೋದು ಅಥವಾ ಎಣ್ಣೆ ಪದಾರ್ಥಗಳಿರಬಹುದು, ಅದಕ್ಕೆಲ್ಲ ಎಕ್ಸ್ಟ್ರಾ ಕ್ಯಾಲೋರೀಸ್. ಈ ಜಂಕ್ ಫುಡ್ಸ್ ಅಂತ ಇರ್ಬೋದು ಅಥವಾ ನಾನ್ ವೆಜ್ ಜಾಸ್ತಿ ತೊಗೊಳ್ಳುವಂಥದ್ದು ಇರ್ಬೋದು. ಇಲ್ಲಿ ನಾವು ಕ್ವಾಲಿಟಿಗಿನ ಜಾಸ್ತಿ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ, ಮತ್ತು ಕ್ಯಾಲೋರೀಸ್ ಇನ್ ಮೈಂಡ್. ಇವಾಗ ನಾವು ಒಂದು ನಾನ್ ವೆಜ್ ತಿನ್ನಬಾರ್ದು ಅಂತಲ್ಲ, ನಾನ್ ವೆಜ್ ತೊಗೊಳ್ಬೇಕಾದ್ರೆ ಇದರಲ್ಲಿ ಎಕ್ಸ್ಟ್ರಾ ಇದ್ರ ಕ್ಯಾಲೋರೀಸ್ ಎಷ್ಟಿದೆ ಇದರಲ್ಲಿ. ಸೊ ನನಗೆ ಇದರೊಂದು 300 ಕ್ಯಾಲೋರೀಸ್ ಇದೆ ಅಂದರೆ ಫುಡ್ಡಲ್ಲಿ, ಸೊ ನಾನು ಲಿಮಿಟ್ ಮಾಡ್ಕೋಬೇಕು. ನಾವು ತುಂಬಾ ಜಾಸ್ತಿ ತೊಗೊಂಡ್ರೆ ಅದು ಎಕ್ಸ್ಟ್ರಾ ಕ್ಯಾಲೋರೀಸ್ ಎಲ್ಲೋ ಒಂದು ಕಡೆ ದೇಹದ ಯಾವುದೋ ಒಂದು ಭಾಗದಲ್ಲಿ ಅದು ಶೇಖರಣೆ ಆಗೋದು ಖಂಡಿತ. ಸೊ ಅದೇ ರೀತಿ ಅಲ್ಲಿ ಈ ಫ್ಯಾಕ್ಟ್ರಿಗಳ ಜೊತೆ ಮತ್ತು ಎಕ್ಸಸೈಸ್ಗಳು ಕಡಿಮೆ. ಇವಾಗೆಲ್ಲರೂ ಆಲ್ಮೋಸ್ಟ್ ಆಲ್ ಡಿಜಿಟಲ್, ಇವಾಗ ಲ್ಯಾಪ್ಟಾಪ್ ಹೋಗಿ ಎಲ್ಲ ಮೊಬೈಲ್ಗೆ ಬಂದಿದೆ. ಅಂದರೆ ಕೂತಲ್ಲೇ ಮತ್ತು ಫುಡ್ಸನ್ನು ನೀವೆಲ್ಲ ನೋಡಿರ್ಬೋದು. ಇವಾಗ ಎಲ್ಲೂ ಯಾರು ಹೋಗಿ ಸಾಮಾನುಗಳು ಕೂಡ ತೊಗೊಂಬರಲ್ಲ. ಬ್ಲಿಂಕಿಟ್ಟು ಅಥವಾ ಈ ಥರ ಅನೇಕ ಒಂದು ಏನಿರ್ತವೆ ಆ ಆ್ಯಪ್ಗಳಲ್ಲೇ ಅದು ಮನೆಗೆ ಬರುವಂಥ ಒಂದು ಸ್ವಿಗ್ಗಿ ಮತ್ತೊಂದರಲ್ಲಿ ಫುಡ್ ಡೈರೆಕ್ಟಾಗೆ ಟೇಬಲ್ಗೆ ಬಂದುಬಿಡುತ್ತೆ. ಸೊ ಈವನ್ ಅಲ್ಲಿ ಆ ಒಂದು ಎಕ್ಸ್ಟ್ರಾ ಒಂದು ಆ್ಯಕ್ಟಿವಿಟೀಸು ಇರಲ್ಲ, ಅಂದರೆ ನಾರ್ಮಲ್ ಆ್ಯಕ್ಟಿವಿಟೀಸೇ ಇಲ್ಲ. ಸೊ ಅದೇ ರೀತಿ ಎಕ್ಸಸೈಸ್ ಯಾರು ಅಷ್ಟಾಗಿ ಮಾಡಲ್ಲ. ಯಾವಾಗಲೂ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ. ಯಾವಾಗಲೂ ಈ ಕಂಪ್ಯೂಟರ್ ವರ್ಕು ಅಥವಾ ಲ್ಯಾಪ್ಟಾಪ್ ಅಥವಾ ಈ ಒಂದು ಮೊಬೈಲಲ್ಲೇ ಒಂದು ಕಾಲ ಕಳೆಯುತ್ತಾ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋರಿಗೂ ಕೂಡ ಕ್ಯಾಲೋರಿ ಬರ್ನ್ ಆಗಲ್ಲ.